ಭಾರತದಲ್ಲಿಯ ಬಿಯರ್ನ ಷೇರಿನ ಶೇಕಡ 50ರಷ್ಟು ಪಾಲನ್ನ ಹೊಂದಿದ್ದ ಕಿಂಗ್ ಫಿಶರ್ ನ ಮಾಲೀಕ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಊಟಕ್ಕಾಗಿ ಬೆಳ್ಳಿಯ ತಟ್ಟೆ, ಚಿನ್ನದ ಸ್ಪೂನ್ ಬಳಸುವ ಹಲವಾರು ಮಾಡೆಲ್ಗಳೊಂದಿಗೆ ಡೇಟ್ ನಡೆಸಿದ್ದ ಎನ್ನಲಾದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳಿಂದ ಸಾಲ ಪಡೆದು ಅದನ್ನ ಹಿಂತಿರುಗಿಸದೆ ದೇಶ ಬಿಟ್ಟು ಓಡಿ ಹೋದ ಕಿಂಗ್ ಫಿಶರ್ ಬೀರ್ ಮತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ ನ ಅಧಿಪತಿ ವಿಜಯ್ ಮಲ್ಯ ಅವರ ಖಾಸಗಿ ಜೀವನದ ಕೆಲವಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಸಾಧಾರಣ ಕುಟುಂಬದಿಂದ ಬಂದು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆಗಿ ಬೆಳೆದು ಎಷ್ಟೋ ವ್ಯಾಪಾರಗಳನ್ನ ಅಭಿವೃದ್ಧಿ ಮಾಡಿ ಒಂದು ಸಮಯದಲ್ಲಿ ಕರ್ನಾಟಕ ಸರ್ಕಾರವನ್ನ ಇಂಡೈರೆಕ್ಟ್ ಆಗಿ ರೂಲ್ ಮಾಡಿದ್ದ. ಆದ್ರೆ ತನಗಿದ್ದ ಕೆಲವು ಕೆಟ್ಟ ಹವ್ಯಾಸಗಳಿಂದ ಆತನ ಬಿಸಿನೆಸ್ ಮಕಾಟೆ ಮಲಗಿ, ಅದು ಎಷ್ಟರ ಮೆಟ್ಟಿಗೆ ಅಂದ್ರೆ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಸಂಬಳವನ್ನ ನೀಡದ ಪರಿಸ್ಥಿತಿಗೆ ಬಂದು ಬಿಡ್ತು. ನಾವು ಈಗ ಹೇಳ್ತಿರೋದು ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲಾಗುತ್ತಿದ್ದ ವಿಜಯ್ ಮಲ್ಯ ಅವರ ಬಗ್ಗೆ. ಈ ವಿಜಯ್ ಮಲ್ಯ ಕರ್ನಾಟಕದ ಮಂಗಳೂರಿನವರು. ಮಲ್ಯರ ತಂದೆ ವಿಠಲ್ ಮಲ್ಯ ಯುನೈಟೆಡ್ ಬೀವರೇಜ್ ನ ಚೇರ್ಮನ್ ಆಗಿದ್ದವರು. 150 ವರ್ಷಗಳ ಇತಿಹಾಸವಿರುವ ಈ ಸಂಸ್ಥೆಯ ಸಂಸ್ಥಾಪಕರು ಸ್ಕಾಟ್ಲೆಂಡ್ ಮೂಲದ ಥಾಮಸ್ ಲೆಸ್ಮನ್ ಎಂಬಾತ. ಸ್ವತಂತ್ರ ನಂತರ ಭಾರತಕ್ಕೆ ಬಂದ ಈ ಸಂಸ್ಥೆಯ ಒಂದು ಬ್ರಾಂಚ್ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. 1947ರಲ್ಲಿ ವಿಠಲ್ ಮಲ್ಯ 27ನೇ ವಯಸ್ಸಿಗೆ ಇದರ ಮೊಟ್ಟ ಮೊದಲ ಭಾರತೀಯ ಡೈರೆಕ್ಟರ್ ಆಗಿ ಆಯ್ಕೆಯಾದರು. ಆಗಿನಿಂದ ಈ ಯುಬಿ ಇವರ ಒಡೆತನದಲ್ಲಿ ಬೆಳೆದು ಬಂತು. ಈ ವಿಠಲ್ ಮಲ್ಯ ಮತ್ತು ಲಲಿತ್ ಮಲ್ಯ ಅವರ ಮಗನೇ ವಿಜಯ್ ಮಲ್ಯ. ವಿಜಯ್ ಮಲ್ಯ 1955ರ ಡಿಸೆಂಬರ್ನಲ್ಲಿ ಮಂಗಳೂರಿನ ಬಂಟ್ವಾಳದಲ್ಲಿ ಜನಿಸಿದರು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದ ಮಲ್ಯರ ಆರಂಭಿಕ ಜೀವನ ಅಷ್ಟು ಕಷ್ಟವೇನೂ ಆಗಿರಲಿಲ್ಲ. ತಮ್ಮ ಶಿಕ್ಷಣವನ್ನ ಮಲ್ಯ ಮುಗಿಸಿದ್ರು. ಆರಂಭದಲ್ಲಿ ಮಲ್ಯ ಅವರಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಮೋಜು ಮಸ್ತಿ, ಕುಡಿತ, ಹುಡುಗಿಯರ ಶೋಕಿಯಲ್ಲಿಯೇ ತಮ್ಮ ಸಮಯವನ್ನ ಕಳೀತಿದ್ರು. ವಿಜಯ್ ಮಲ್ಯ ಅವರ ಬೇಜವಾಬ್ದಾರಿಗೆ ತಂದೆ ವಿಠಲ್ ಮಲ್ಯ ಕೂಡ ಬೇಸತ್ತಿದ್ದರು. ಇದನ್ನೆಲ್ಲ ಸಹಿಸಲಾಗದ ವಿಠಲ್ ಮಲ್ಯ ಮಗ ವಿಜಯ್ ಮಲ್ಯರನ್ನ ಕರೆದು ಬುದ್ಧಿ ಹೇಳಿ ಒಮ್ಮೆ ಕೆನ್ನೆಗೆ ಬಾರಿಸಿದ್ದರು. ತಂದೆಯ ಈ ಬುದ್ಧಿ ಮಾತುಗಳಿಂದ ವಿಜಯ್ ಮಲ್ಯ ತಮ್ಮನ್ನ ತಾವು ಬದಲಾಯಿಸಿಕೊಂಡರು. ತಮ್ಮ 28ನೇ ವಯಸ್ಸಿಗೆ ಕಿಂಗ್ ಫಿಶರ್ ನ ವಿಜಯ್ ಮಲ್ಯ ಆರಂಭಿಸಿದರು. ತಮ್ಮ ತಂದೆಯಿಂದ ಮದ್ಯದ ವ್ಯಾಪಾರವನ್ನ ಮಲ್ಯ ಪಡೆದುಕೊಳ್ಳುತ್ತಾರೆ. ಹೀಗೆ ಅವರು ಕಿಂಗ್ ಫಿಶರ್ ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರು. ಅದುವರೆಗೂ ಭಾರತದಲ್ಲಿ ಬೀರ್ನ ವ್ಯಾಪಾರ ಅಷ್ಟಾಗಿ ಇರಲಿಲ್ಲ. ಆದ್ರೆ ವಿಜಯ್ ಮಲ್ಯ ಅವರ ಕಿಂಗ್ ಫಿಶರ್ ನ ಪ್ರಾರಂಭದ ನಂತರ ಭಾರತದಲ್ಲಿ ಬಿಯರ್ನ ವ್ಯಾಪಾರ ಮತ್ತೊಂದು ತಿರುವನ್ನ ಪಡೆದುಕೊಂಡಿತ್ತು. ಮಲ್ಯ ಪ್ರಾರಂಭ ಮಾಡಿದ ಕಿಂಗ್ ಫಿಶರ್ ಬೀರ್ ವ್ಯಾಪಾರವು ತುಂಬಾ ಚೆನ್ನಾಗಿ ನಡೆಯುತ್ತೆ. ಕಿಂಗ್ ಫಿಶರ್ ನ ಉತ್ತೇಜನಕ್ಕಾಗಿ ಅವರು ಐಪಿಎಲ್ ನಲ್ಲಿ ಆರ್ಸಿಬಿ ತಂಡವನ್ನ ಹಾಗೆ ಫಾರ್ಮುಲಾ 1 ತಂಡವನ್ನ ಸಹ ಮಲ್ಯ ಖರೀದಿ ಮಾಡಿದ್ರು. ಇವುಗಳ ಮೂಲಕ ಕಿಂಗ್ ಫಿಶರ್ ನ ಮಾರುಕಟ್ಟೆಯನ್ನ ವಿಸ್ತರಿಸಿದ್ರು. ಮಲ್ಯರ ಮಾಲೀಕತ್ವದಲ್ಲಿ ಆರ್ಸಿಬಿ ತಂಡ ಹಿಂದೆಂದೂ ಕಂಡಿರದಷ್ಟು ವ್ಯಾಪ್ತಿ, ಹೆಸರನ್ನ ಹಾಗೆ ಫ್ಯಾನ್ ಬೇಸ್ ಅನ್ನ ಗಳಿಸುತ್ತೆ. ಆದ್ರೆ ವಿಜಯ್ ಮಲ್ಯ ಅವರ ಕೆಲವಷ್ಟು ತಪ್ಪು ನಿರ್ಧಾರಗಳು ಅವರ ಜೀವನವನ್ನೇ ಮೂಲೆಗುಂಪು ಮಾಡಿಬಿಡುತ್ತೆ. ಚೆನ್ನಾಗಿ ಸಾಗುತ್ತಿದ್ದ ಕಿಂಗ್ ಫಿಶರ್ ಬೀರ್ ನ ಜೊತೆಗೆ ಏರ್ ಇಂಡಿಯಾವನ್ನ ಕೂಡ ತಮ್ಮ ಕಿಂಗ್ ಫಿಶರ್ ಪ್ಲೇನ್ ನಲ್ಲಿ ಸೇರಿಸಿದ್ರು. ಆದ್ರೆ ಇದು ಅವರಿಗೆ ಲಾಭ ತಂದು ಕೊಡಲೇ ಇಲ್ಲ. ಅದೇ ಸಮಯಕ್ಕೆ ಇಂಧನದ ಮೌಲ್ಯ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಮಲ್ಯರ ಕಿಂಗ್ ಫಿಶರ್ ಏರ್ ಕಂಪನಿ ಬರೀ ನಷ್ಟದಲ್ಲಿಯೇ ಸಾಗಿತ್ತು. ಇದನ್ನ ಸರಿದೂಗಿಸಲು ಮಲ್ಯ ಹಲವಾರು ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನ ತಂದು ಕಿಂಗ್ ಫಿಶರ್ ಏರ್ಗೆ ಹಾಕಿದ್ರು. ಇದರಿಂದ ಮಲ್ಯರ ಸಾಲ ಹೆಚ್ಚಾಗುತ್ತಲೇ ಸಾಗಿತ್ತು. ಅವರು ಯಾವ ಮಟ್ಟವನ್ನ ತಲುಪಿದ್ರು ಅಂದ್ರೆ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಸಂಬಳವನ್ನ ಕೊಡೋದಕ್ಕೆ ಸಹ ಅವರ ಬಳಿ ಹಣವಿರಲಿಲ್ಲ. ಸರ್ಕಾರಕ್ಕೆ ಕಟ್ಟಬೇಕಾದ ಬಾಕಿಯನ್ನ ಸಹ ಮಲ್ಯ ಕಟ್ಟಲಿಲ್ಲ. ಇದರಿಂದ ಅವರ ವಿಮಾನ ಸಂಸ್ಥೆಗೆ ನೀಡಲಾಗಿದ್ದ ಪರವಾನಗಿಯನ್ನ ಸಹ ಸರ್ಕಾರ ಸ್ಥಗಿತಗೊಳಿಸಿತು. ಇದರಿಂದ ಮಲ್ಯ ಅವರ ಸಾಮ್ರಾಜ್ಯ ಪತನದ ಹಂತವನ್ನ ತಲುಪಿತ್ತು. ಅಂತಾರಾಷ್ಟ್ರೀಯ ಹಾರಾಟದ ಹಕ್ಕನ್ನ ಸಹ ಮಲ್ಯರವರ ವಿಮಾನ ಸಂಸ್ಥೆ ಕಳೆದುಕೊಂಡಿತು. 2014ರಲ್ಲಿ ಇವರ ಸಾಲ 9,000 ಕೋಟಿಗೆ ತಲುಪಿತು. ಹಾಗಾಗಿ ಮಲ್ಯ ತಮ್ಮ ದಿವಾಳಿಯನ್ನ ಸ್ವತಃ ತಾವೇ ಘೋಷಿಸಿಕೊಂಡರು. 2016ರಲ್ಲಿ ಅವರು ಪಡೆದಿದ್ದ ಬ್ಯಾಂಕ್ ಸಾಲವನ್ನ ಬಡ್ಡಿ ಸಮೇತ ಮರಳಿ ಪಡೆಯಲು ಹಲವಾರು ಬ್ಯಾಂಕ್ಗಳು ನ್ಯಾಯಾಲಯದ ಮೆಟ್ಟಿಲನ್ನ ಹೇರಿದ್ವು. ಆದ್ರೆ ಮಲ್ಯ ಇದಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಇಂಗ್ಲೆಂಡ್ಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು. ಬಿಸಿನೆಸ್ ನಲ್ಲಿ ದಿವಾಳಿಯಾಗಿದ್ರು ಸಹ
ಮಲ್ಯರವರ ಜೀವನ ರಂಗು ರಂಗಾಗಿತ್ತು. 1986ರಲ್ಲಿ ಏರ್ ಇಂಡಿಯಾದ ಗಗನಸಖಿ ಆಗಿದ್ದ ಸಮೀರಾರನ್ನ ವಿವಾಹವಾಗಿದ್ರು. ಅವರಿಗೆ ಸಿದ್ಧಾರ್ಥ ಎಂಬ ಮಗ ಸಹ ಇದ್ದಾನೆ. ನಂತರ ಅವರ ನಡುವೆ ವಿಚ್ಛೇದನವಾಗಿತ್ತು. ಈಗಲೂ ಸಹ ತನ್ನ ಮೊದಲ ಹೆಂಡತಿಯ ಜೊತೆ ಉತ್ತಮ ಸಂಬಂಧ ಹೊಂದಿರೋದಾಗಿ ಸ್ವತಃ ಮಲ್ಯರವರೇ ಹೇಳಿಕೊಂಡಿದ್ದಾರೆ. ನಂತರ 1993ರಲ್ಲಿ ತನ್ನ ಬಾಲ್ಯದ ಗೆಳತಿಯಾಗಿದ್ದ ಹಾಗೂ ಪ್ರಸ್ತುತ ಹೆಂಡತಿಯಾಗಿರುವ ರೇಖಾರವರನ್ನ ವಿವಾಹವಾದರು. ರೇಖಾರವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಈಗ ಇಂಗ್ಲೆಂಡ್ ನಲ್ಲಿರುವ ವಿಜಯ್ ಮಲ್ಯ 3ನೇ ಮದುವೆಗೆ ಸಿದ್ಧರಾಗಿದ್ದಾರೆ ಎನ್ನುವ ವಿಷಯ ಹರಿದಾಡುತ್ತಿದೆ. ವಿಜಯ್ ಮಲ್ಯ ಹಲವಾರು ಮಾಡೆಲ್ಗಳ ಜೊತೆ ಕ್ಲೋಸ್ ಆಗಿ ಇದ್ದ ಹಲವಾರು ಫೋಟೋಗಳು ಕೂಡ ವೈರಲ್ ಆಗಿದ್ವು. ಇಷ್ಟೆಲ್ಲ ಆದ್ರೂ ವಿಜಯ್ ಮಲ್ಯ ತುಂಬಾ ಆಧ್ಯಾತ್ಮಿಕವಾದ ವ್ಯಕ್ತಿ. ಇವರಿಗೆ ಕುದುರೆಗಳೆಂದರೆ ತುಂಬಾ ಇಷ್ಟ. ಅದಕ್ಕಾಗಿಯೇ ಮಲ್ಯ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಕುದುರೆಗಳನ್ನ ಖರೀದಿ ಮಾಡಿದ್ದಾರೆ. ವಿಜಯ್ ಮಲ್ಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯವರ ಪರಮ ಭಕ್ತರು. ಇವರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಸಹ ಆಚರಿಸುತ್ತಾರೆ. ಇವರು ತಿರುಪತಿಯ ತಿಮ್ಮಪ್ಪನ ಪರಮ ಭಕ್ತರು ಕೂಡ ಹೌದು. ಇವರು 2012ರಲ್ಲಿ ತಿರುಪತಿಗೆ ಭೇಟಿ ನೀಡಿದ್ದಾಗ ದೇವರಿಗೆ 3 kg ತೂಕದ ಚಿನ್ನದ ಆಭರಣಗಳನ್ನ ಸಹ ಕಾಣಿಕೆಯಾಗಿ ನೀಡಿದ್ರು. ಮಲ್ಯ ಉಪವಾಸವನ್ನ ಸಹ ಆಚರಿಸುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೂ ಸಹ ಲಕ್ಷಾಂತರ ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಇಂಗ್ಲೆಂಡ್ ನಲ್ಲಿದ್ದ ಟಿಪ್ಪು ಸುಲ್ತಾನ್ ಖಡ್ಗವನ್ನ ಭಾರತಕ್ಕೆ ತಂದದ್ದು ವಿಜಯ್ ಮಲ್ಯರವರೇ. ತುಂಬಾ ಆಧ್ಯಾತ್ಮಿಕವಾಗಿದ್ರು ಮಲ್ಯರವರಿಗೆ ಹುಡುಗಿಯರ ಶೋಕಿ ತುಂಬಾನೇ ಇತ್ತು. ಇವರಿಗೆ ಹಲವಾರು ಹುಡುಗಿಯರೊಂದಿಗೆ ಸಂಬಂಧ ಇತ್ತು ಎಂದು ಹೇಳಲಾಗುತ್ತೆ. ಆದ್ರೂ ಈಗ ಮಲ್ಯ ಇಂಗ್ಲೆಂಡ್ ನಲ್ಲಿ ಮೋಜಾದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.